ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಸ್ವಪ್ನ ಫಲದ ಬಗ್ಗೆ ತಿಳಿದುಕೊಳ್ಳೋಣ. ಮುಂಜಾನೆಯ ವೇಳೆ ಬರ್ತಕ್ಕಂತಹ ಕನಸುಗಳು ಅತಿ ಹೆಚ್ಚಿನ ಫಲಗಳನ್ನು ಕೊಡ್ತವೆ. ಹಾಗಾಗಿ ಈ ಸ್ವಪ್ನ ಫಲಗಳನ್ನು ತಿಳಿದುಕೊಳ್ಬೇಕಾದ್ರೆ ಅದು ನಿಜವಾ ಅಥವಾ ನಡೆಯುತ್ತಾ ಇಲ್ವಾ, ಕೆಲವರು ಈ ವಿಚಾರದ ಬಗ್ಗೆ ಹೆಚ್ಚಿನ ಗಾಬರಿ ಆಗ್ತಾರೆ. ಅದರ ಅವಶ್ಯಕತೆ ಇಲ್ಲ. ಈ ಸ್ವಪ್ನ ಫಲಗಳು ನಿಜವಾ ಅಥವಾ ಸುಳ್ಳ ಅಂತ ತಿಳ್ಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂತಂದರೆ, ಬೆಳಗಿನ ಜಾವದಲ್ಲಿ ಗೋವುಗಳ ಬಳಿ ನಾವು ಹೋಗಿ ಆ ಹಸುವಿನ ಬಲಕಿವಿಯ ಮೇಲೆ ನಮಗೆ ಬಿದ್ದಂತಹ ಕನಸಿನ ಬಗ್ಗೆ ಹೇಳಬೇಕು. ಈ ರೀತಿ ನಮಗೆ ಕನಸು ಬಿತ್ತು ಅಂತೇಳಿ. ಆ ಗೋವು ಏನಾದರೂ ಎಡದಿಂದ ಬಲಕ್ಕೆ ಅಳ್ಳಾಡಿಸ್ತು ಅಂದರೆ ಕಿವಿನ, ಆ ಕನಸನ್ನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಬಾರ್ದು ಅಂತಲೇ ಅರ್ಥ. ಒಂದು ವೇಳೆ ಏನಾದರೂ ಅದು ಕಿವಿ ಅಳ್ಳಾಡಿಸ್ದೇ ಇದ್ದರೆ ಆ ಕನಸನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಆ ಫಲ ಸಾಮಾನ್ಯವಾಗಿ ಬೆಳಗಿನ ಜಾವ ಬಿದ್ದಿರೋದ್ರಿಂದ ಸರಿಸುಮಾರು ಒಂದು 3 ತಿಂಗಳ ಒಳಗಡೆ ಆ ಫಲ ನಿಶ್ಚಿತವಾಗ್ತದೆ ಅನ್ನೋಂಥದ್ದನ್ನು ಸ್ವಪ್ನಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಒಂದು ವೇಳೆ ನಾವಿರ್ತಕ್ಕಂಥ ಜಾಗದಲ್ಲಿ ಯಾವುದೇ ರೀತಿ ಹಸುಗಳು ಇಲ್ಲ, ಗೋವುಗಳು ಇಲ್ಲ ಅನ್ನೋಂಥ ಪಕ್ಷದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಮುಂದೆ ಇರತಕ್ಕಂತಹ ನಂದಿಗೆ ಅದರ ಬಲಕಿವಿಯಲ್ಲಿ ನಾವು ಈ ಸ್ವಪ್ನಗಳು ಬಿದ್ದಂತಹ ವಿಚಾರವನ್ನು ತಿಳಿಸ್ಬೇಕಾಗ್ತದೆ. ಅದರಲ್ಲಿರ್ತಕ್ಕಂತಹ ಎಲ್ಲ ದೋಷಗಳು ನಿವಾರಣೆ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಭಾಗಗಳಲ್ಲಿ ಸ್ವಪ್ನಶಾಸ್ತ್ರದ ಬಗ್ಗೆ ಅನೇಕ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.